ಡೈಜಿವರ್ಲ್ಡ್ ಮೀಡಿಯಾ ಮತ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಜಂಟಿ ಆಯೋಜನೆಯಲ್ಲಿ ವರ್ಷಪೂರ್ತಿ ನಡೆಯಲಿರುವ ಕ್ಯಾನ್ಸರ್ ಜಾಗೃತಿ ಅಭಿಯಾನಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಅಧಿಕೃತ ಚಾಲನೆಯನ್ನ ನೀಡಿದರು. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಡೆದ ಕ್ಯಾನ್ಸರ್ ಗೆಲ್ಲೋಣ ಅಭಿಯಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಸಂಸದರು ಕ್ಯಾನ್ಸರ್ ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಚೇತರಿಕೆಯ ಬಗ್ಗೆ ನಾಗರಿಕರಲ್ಲಿ ಜಾಗೃತಿಯ ಜೊತೆಗೆ ಸಕಾರಾತ್ಮಕತೆಯನ್ನ ಹುಟ್ಟಿಸುವ ನಿಟ್ಟಿನಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅತ್ಯಂತ ಪ್ರೇರಣಾತ್ಮಕವಾಗಿದೆ. ಸಕಾರಾತ್ಮಕ ಚಿಂತನೆಗಳಿಂದ ಕ್ಯಾನ್ಸರ್ ಬಾಧಿತರನ್ನ ರೋಗಮುಕ್ತಗೊಳಿಸುವ ಡೈಜಿವರ್ಲ್ಡ್ ಮತ್ತು ಎಂಐಒ ಆಸ್ಪತ್ರೆಯ ಜಂಟಿ ಪ್ರಯತ್ನವನ್ನ ಶ್ಲಾಘಿಸಿದ ಅವರು ಕ್ಯಾನ್ಸರ್ ಗೆಲ್ಲೋಣ ಅಭಿಯಾನಕ್ಕೆ ಶುಭ ಹಾರೈಸಿದರು. ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡಿದರೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ವಾಲ್ಟರ್ ಅವರು ತೋರಿಸಿಕೊಟ್ಟಿದ್ರು. ಅದೇ ರೀತಿಯ ಒಂದು ಮುಂದುವರಿದ ಪ್ರಯತ್ನ ಕ್ಯಾನ್ಸರ್ ಗೆಲ್ಲೋಣ ಅನ್ನುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಐ ಆಮ್ ನಾಟ್ ಸಂಬಡಿ ಹೂ ಇಸ್ ಕ್ವಾಲಿಫೈಡ್ ಟು ಸ್ಪೀಕ್ ಅಬೌಟ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಲಿಕ್ಕೂ ನನಗೆ ಗೊತ್ತಿಲ್ಲ, ಕ್ಯಾನ್ಸರ್ನ ಬಗ್ಗೆಯೂ ನನಗೆ ಜಾಸ್ತಿ ಗೊತ್ತಿಲ್ಲ. ಹಾಗಾಗಿ ನಾನು ಆ ದೃಷ್ಟಿಯಿಂದ ಮಾತನಾಡುವ ಪ್ರಯತ್ನವನ್ನು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಮಾಡೋದಿಲ್ಲ. ಆದರೆ ಮಂಗಳೂರಿನಲ್ಲಿ ಯಾವುದೇ ಒಳ್ಳೆಯ ಕೆಲಸ ನಡೆದರು ಅದರ ಹಿಂದೆ ಅಥವಾ ಅದರ ಬದಿಯಲ್ಲಿ ಅಥವಾ ಮುಂದೆ ನಿಲ್ಲಬೇಕು ಅನ್ನುವಂಥದ್ದು ನನ್ನ ಇಚ್ಛೆ. ಎನಿಥಿಂಗ್ ಗುಡ್ ಹ್ಯಾಪ್ನಿಂಗ್ ಇನ್ ಮ್ಯಾಂಗ್ಳೂರ್, ಅದಕ್ಕೊಂದು ಸ್ವಲ್ಪ ನಮ್ಮದು ಒಂದು ಪಾತ್ರ ಇರಲಿ ಅನ್ನುವಂಥ ಒಂದು ಪ್ರಯತ್ನ ನಂದು. ನಾನು 2012-13 ಸಂದರ್ಭದಲ್ಲಿ ಸೈನ್ಯದಿಂದ ವಾಪಸ್ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಒಂದು ಫಿನಾಮಿನಾ ಈ ದೇಶದಲ್ಲಿ ನಡೀತಾ ಇತ್ತು. 2014 ಒಂದು ಇಲೆಕ್ಷನ್, ನಾನು ಅದನ್ನೊಂದು ಸಾಧಾರಣ ಚುನಾವಣೆ ಅಂತ ಹೇಳೋದಿಲ್ಲ. ಇಟ್ ವಾಸ್ ಅ ರೆವಲ್ಯೂಷನ್ ಇನ್ ಅ ಕೈಂಡ್. Some people might like it, some people might not like it. That's a different story. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಡೈಜಿವರ್ಲ್ಡ್ ಮಾಧ್ಯಮ ಸಂಸ್ಥೆಗಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಅವರು ಡೈಜಿವರ್ಲ್ಡ್.com ಇದರ ಬೆಳ್ಳಿ ಹಬ್ಬದ ಆಚರಣೆಯ ಭಾಗವಾಗಿ ಸಂಸ್ಥೆಯು ಹಲವು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಕ್ಯಾನ್ಸರ್ ಗೆಲ್ಲೋಣ ಇವುಗಳಲ್ಲಿ ಒಂದಾಗಿದ್ದು, ವರ್ಷಪೂರ್ತಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ಗುಣಪಡಿಸುವಿಕೆಯ ಕಾರ್ಯಕ್ರಮಗಳು ಮೂಡಿಬರಲಿವೆ ಎಂದರು. 15 to 20,000 patients. 15 to 20,000 patients visit ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್. ಆ ಪುಣ್ಯಾತ್ಮ ಟಾಟಾ ಏನು ಇದ್ದಾರಲ್ಲ, ಅವರಿಗೆ ನಿಜವಾಗ್ಲೂ ನಾವು ಎಷ್ಟು ಋಣಿಯಾಗಿರ್ಬೇಕೆಂದ್ರೆ ಫ್ರೀಯಾಗಿ ಅದೆಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವರಿಗೆ ಕನ್ಸೆಷನ್ ರೇಟ್, ಅದರಲ್ಲಿ ಶ್ರೀಮಂತರಿಲ್ಲ ಬಡವರಿಲ್ಲ, ಎಲ್ರಿಗೂ ಒಂದೇ ರೀತಿ. ಅಂದರೆ ಆ ಟೈಮಲ್ಲಿ ನೋಡಿದಾಗ ನನ್ನ ಮನಸ್ಸಿಗೆ ಬಂದದ್ದು ಒಂದೇ, ನನ್ನ ಮತ್ತೆ ಅವರ ನಡುವೆ ಏನು ಅಂತರ. ಬಹುಶಃ ಅವರಿಗೆ ವಿದ್ಯೆ ಇಲ್ಲದಿರಬಹುದು, ಸ್ವಲ್ಪ ಹಣ ಕಡಿಮೆ ಇರಬಹುದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇರಬಹುದು, ನಮಗೆ ಸ್ವಲ್ಪ ವಿದ್ಯೆ ಕೊಟ್ಟಿರಬಹುದು, ನಮ್ಮ ತಂದೆ ತಾಯಿ ಒಳ್ಳೆ ಕೆಲಸ ಇರಬಹುದು. ಬಟ್ ನಾನು ಕೂಡ ಹ್ಯೂಮನ್ ಬೀಯಿಂಗ್, ಅವರು ಕೂಡ ಹ್ಯೂಮನ್ ಬೀಯಿಂಗ್. ಅವರು ಸಫರ್ ಆಗುವ ರೀತಿ ಅದು ಕೂಡ ಕ್ಯಾನ್ಸರ್. ಅದು ನನ್ನಿಂದ ನೋಡಲಿಕ್ಕೆ ಆಗಲಿಲ್ಲ. ವಾಪಸ್ ಬರುವಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಒಂದೇ, ನಮ್ಮ ಮಂಗಳೂರಿನಲ್ಲಿ ಕೂಡ ಹೀಗೆ ಇದೆ. ನಾನು ಹಾಸ್ಪಿಟಲಿಗೆ ಬೇರೆ ಬೇರೆ ಹಾಸ್ಪಿಟಲಿಗೆ ವಿಸಿಟ್ ಮಾಡುವಾಗ ನೋಡಿದ್ದೇನೆ. ಆದರೆ ಒಂದು ಹೇಳ್ತೇನೆ, ನಾವು ಈ ಹ್ಯೂಮನ್ ಬೀಯಿಂಗ್ ಇದ್ದಾರಲ್ಲ, ನಮ್ಮ ಕಾಲಿಗೆ ಕುಡಾರಿ ಬಿದ್ದಾಗ ಮಾತ್ರ ನಾವು ಎಚ್ಚೆತ್ತುಕೊಳ್ಳುವುದು. ಯಾವಾಗ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಫ್ರೆಂಡ್ಸ್, ನಮ್ಮವರು ಇರ್ತಾರಲ್ಲ, ಅವರಿಗೆ ಯಾವಾಗ ಪ್ರಾಬ್ಲಮ್ ಆಗೋದಿಲ್ವಾ ಅಲ್ಲಿ ತನಕ ನಾವು ಕ್ಯಾರೆ ಮಾಡೋದಿಲ್ಲ. ಯಾಕಂದ್ರೆ ಅವರು ಬೇರೆಯವರಿಗೆ ಬಂದದ್ದು ಪ್ರಾಬ್ಲಮ್, ನಮಗಲ್ಲ. ಅವ್ರು ನೋಡ್ಲಿ, ಕ್ಯಾನ್ಸರ್ ಬರುವುದು ಒಬ್ಬರಿಗೆ, ಸಫರ್ ಆಗುವುದು 50ರಿಂದ 100 ಜನ, ನೆನಪಿಡಿ. ಎಂಐಒ ನಿರ್ದೇಶಕ ಡಾಕ್ಟರ್ ಸುರೇಶ್ ರಾವ್ ಅವರು ಮಾತನಾಡಿ, ಕ್ಯಾನ್ಸರ್ ಬಗ್ಗೆ ಈ ಸಮಾಜದಲ್ಲಿ ವಿಪರೀತ ಭಯದ ವಾತಾವರಣವಿದೆ. ಆರಂಭದ ದಿನಗಳಲ್ಲಿ ಚಿಕಿತ್ಸೆಗಾಗಿ ಹಿಂದೇಟು ಹಾಕುವವರೇ ಹೆಚ್ಚು. ಈ ಮನಸ್ಥಿತಿ ಬದಲಾಗಬೇಕಾಗಿದೆ. ಮೊದಲ ಹಾಗೂ ದ್ವಿತೀಯ ಘಟ್ಟದ ಕ್ಯಾನ್ಸರ್ ರೋಗವನ್ನು ಸುಲಭವಾಗಿ ಗುಣಪಡಿಸಬಹುದು. ಕ್ಯಾನ್ಸರ್ ಎಂದರೆ ಮೃತ್ಯು ಎಂಬ ಚಿಂತನೆ ಬದಲಾಗಿ ಇಂದು ಗುಣಪಡಿಸಲು ಸಾಧ್ಯವಿರುವ ಕಾಯಿಲೆ ಎಂಬ ಸಕಾರಾತ್ಮಕ ಚಿಂತನೆ ಎಂಬ ಸಂದೇಶ ಸಾರಲು ಎಂಐಒ ಡೈಜಿವರ್ಲ್ಡ್ ಜೊತೆ ಸೇರಿ ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದೆ ಎಂದು ಹೇಳಿದರು. You see that 78 years old lady was right, because at 78 1 in 3 develop cancer. 33% is the risk. After 70, risk of cancer is very high.
So people think above 70 nothing will happen. Above 70 everything starts. So this is ignorance. Power of their analysis makes them come 80% first stage. ನಮ್ಮ ಇಂಡಿಯಾದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಮಂಗಳೂರಲ್ಲಿ 70 to 85% ಫೋರ್ತ್ ಸ್ಟೇಜಲ್ಲೇ ಬರೋದು. ನಾವಿಲ್ಲಿ ಕೂತ್ಕೊಂಡಿದ್ದೇವೆ, ಇಷ್ಟಿಷ್ಟು ದೊಡ್ಡ ಗೆಡ್ಡೆ ಬಾಯಿ ಒಳಗಡೆ. ನಾವು ಕೇಳಿದರೆ ನೀವು ಇಷ್ಟು ಹತ್ತಿರ ಇದ್ದೀರಪ್ಪ, ಯಾಕೆ ನೀವು ನೋಡ್ತಾ ಇಲ್ಲ, ಯಾಕೆ? ಸೊ ದಿಸ್ ಈಸ್ ಅ ವೆರಿ ಪರ್ಪ್ಲೆಕ್ಸಿಂಗ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ನೀವು ಎಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, ಥರ್ಡ್ ಫೋರ್ತ್ ಸ್ಟೇಜಲ್ಲಿ ಕ್ಯಾನ್ಸರ್ ಬಂದರೆ ವಾಟ್ ಎವರ್ ಯುವರ್ ಎಫರ್ಟ್ ಈಸ್ ಲಿಮಿಟೆಡ್. So when you do it in the people come in first and second stage, you will get success. Money will be saved for government, for everybody. Problems are less. Cure is up to 100% in first stage. So ನಾವು ಇದನ್ನು ನಿಜವಾಗಿ ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮದಿಂದ we have to really create awareness. ಎಂಐಒ ನಿರ್ದೇಶಕರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ರೋಹನ್ ಚಂದ್ರ ಗಟ್ಟಿ ಸೇರಿದಂತೆ ವೈದ್ಯಕೀಯ ವಿದ್ಯಾರ್ಥಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು, ಆರೋಗ್ಯ ರಂಗದ ಪ್ರಮುಖರು, ಕ್ಯಾನ್ಸರ್ ಕಾಯಿಲೆಯಿಂದ ಮುಕ್ತರಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.